ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 4 ಆಫ್ 365 ಡೇ ಸೀರೀಸ್. ನಾನು ಡೇ 3ನಲ್ಲಿ ಹೇಳಿದೆ ಹ್ಯಾಕಥಾನ್ಸ್ಗೆ ಅಟೆಂಡ್ ಆಗಬೇಕು ಅಂತ. ಹ್ಯಾಕಥಾನ್ಸ್ಗೆ ಯಾಕೆ ಅಟೆಂಡ್ ಆಗಬೇಕಂತ ಇವತ್ತು ಹೇಳ್ತೀನಿ ಅಂತ ಹೇಳಿದೆ. ಈಗ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ಹ್ಯಾಕಥಾನ್ ಅಂದರೆ ಏನಂತ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಕಥಾನ್ ಅಂದರೆ ಕಾಲೇಜಸ್ಸು, ಕಂಪನೀಸು ಅವರು ಕಂಡಕ್ಟ್ ಮಾಡ್ತಾರೆ. ಹ್ಯಾಕಥಾನ್ ಒಂದು 24 ಇಂದ 72 ಅವರ್ಸ್ವರೆಗೂ ಇರುತ್ತೆ. ಮೋಸ್ಟ್ಲಿ 24 ಇಂದ 72 ಬಿಟ್ವೀನ್ ಇರುತ್ತೆ. ಕೆಲವು 3 ಅವರ್ಸಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಮೋಸ್ಟ್ಲಿ ಎಲ್ಲನೂ 24 ಅವರ್ಸಿಂದ 72 ಅವರ್ಸ್ ಇರುತ್ತೆ. ಇದು ಮೋಸ್ಟ್ಲಿ ಎಲ್ಲ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಇಲ್ಲ ಮೋರ್ ದೆನ್ ಒನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟು ಸಾಲ್ವ್ ಮಾಡಕ್ಕೆ ಹೇಳ್ತಾರೆ. ಟೀಮ್ ಆದ್ರೂ ಮಾಡ್ಬೋದು, ಇಲ್ಲ ಇಂಡಿವಿಜುವಲ್ ಇರ್ತವೆ. ಮೋಸ್ಟ್ಲಿ ಎಲ್ಲ ಟೀಮ್ ಇರ್ತವೆ. 4 to 6 ಟೀಮ್ ಮೆಂಬರ್ಸ್ ಇದ್ದು ಸಾಲ್ವ್ ಮಾಡಕ್ಕೆ ಹೇಳಕ್ಕೆ ಹೇಳ್ತಾರೆ. ಇದು ಮೋಸ್ಟ್ಲಿ ಕಾಲೇಜಸ್ಸು ಮತ್ತು ಕಂಪನೀಸು ಕಂಡಕ್ಟ್ ಮಾಡ್ತಾರೆ. ಹ್ಯಾಕಥಾನ್ಸ್ಗೆ ಎಲ್ಲರೂ ಅಟೆಂಡ್ ಆಗ್ರಿ ಅಂತ ಹೇಳಿದೆ. ಯಾಕಂತ ಈಗ ನೋಡೋಣ. ಫಸ್ಟ್ ಒಂದು ಬಂದರೆ ಲರ್ನ್ ಬೈ ಡೂಯಿಂಗ್, ಅಂದರೆ ನೀವು ಕ್ಲಾಸ್ ರೂಮಲ್ಲಿ ಕಲ್ತಿರೋದೆಲ್ಲ ರಿಯಲ್ ವರ್ಲ್ಡಲ್ಲಿ ಅಲ್ಲಿ ಅಪ್ಲೈ ಮಾಡಿ ಸೊಲ್ಯೂಷನ್ಸ್ ತಗೊಬರ್ತೀರಾ. ಮತ್ತು ಸಿ ಸ್ಟೂಡೆಂಟ್ಸ್ ಅಂತಲೇ ಎಲ್ಲರೂ ಅಟೆಂಡ್ ಆಗ್ಬೋದು. ಡಿಸೈನು ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ಸು ಕೊಟ್ಟಿರ್ತಾರೆ. ರೀಸೆಂಟಾಗಿ SIHಲ್ಲೂ ಅಷ್ಟು ಮೆಕ್ಯಾನಿಕಲ್ ಹಾರ್ಡ್ವೇರ್ ಕಂಪೋನೆಂಟ್ಸ್ ಇತ್ತು. ಸಿ ಇವರು ಎಲ್ಲ ಸ್ಟೂಡೆಂಟ್ಸು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹ್ಯಾಕಥಾನ್ಸಲ್ಲೇ ಅಟೆಂಡ್ ಆಗ್ಬೋದು. ಮತ್ತು ನೆಕ್ಸ್ಟ್ ಸೆಕೆಂಡ್ ಒಂದು ಬಂದುಬಿಟ್ಟು ಟೀಮ್ ವರ್ಕು ಮತ್ತು ನೆಟ್ವರ್ಕಿಂಗ್ ಹೆಲ್ಪ್ ಆಗುತ್ತೆ. ನೀವು ಪ್ರತಿಯೊಂದು ಹ್ಯಾಕಥಾನ್ ಅಟೆಂಡ್ ಆದರೆ ಒಂದೇ ಕಾಲೇಜ್ ಅಂತಲ್ಲ, ಬೇರೆ ಬೇರೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಬೇರೆ ಕಂಪ್ನಿಯಲ್ಲಿ ಕಂಡಕ್ಟ್ ಮಾಡಿದ್ರೆ ಅಲ್ಲೂ ಹೋಗಿ ಅಟೆಂಡ್ ಆಗ್ತಾ ಇರ್ತಾರಲ್ಲ. ಅಲ್ಲಿ ನಿಮಗೆ ಹೊಸ ಹೊಸ ಮೆಂಬರ್ಸು ಮೀಟ್ ಆಗ್ತಾ ಇರ್ತಾರೆ. ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸು ಎಲ್ಲ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಪ್ರಾಜೆಕ್ಟ್ಸ್ ಫಾರ್ ರೆಸ್ಯೂಮೆ. ನೀವು ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ತೀರಲ್ಲ, ಅದನ್ನೇ ನೀವು ಪ್ರಾಜೆಕ್ಟ್ಸ್ ಅಂತ ನಿಮ್ಮ ರೆಸ್ಯೂಮೆನಲ್ಲಿ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಅದಿನ್ನೂ ಇಂಟರ್ವ್ಯೂನಲ್ಲಿ ಬೇಕಾದ್ರೆ ನೀವು ಹೇಳ್ಬೋದಾಗುತ್ತೆ, ನಾವು ಈ ಥರ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದೆ ಅಂತಲೂ ಅದಕ್ಕೂ ಹೆಲ್ಪ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿರುತ್ತೆ. ಮತ್ತು ಪ್ಲೇಸ್ಮೆಂಟ್ಸ್ ಅಂದರೆ ಪ್ಲೇಸ್ಮೆಂಟ್ಸ್ ವ್ಯೂ ನೋಡೋದಾದರೆ, ಹ್ಯಾಕಥಾನ್ಸಿಂದ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಕೆಲವರು ಡೈರೆಕ್ಟ್ ತಗೊಳ್ಳೋದು, ಅಂದರೆ ಡೈರೆಕ್ಟ್ ಪ್ಲೇಸ್ಮೆಂಟ್ ಆಫರ್ ಕೊಡೋದು ಇರ್ತವೆ. ಪ್ಲೇಸ್ಮೆಂಟ್ ಆಫರ್ಸು, ಇಂಟರ್ನ್ಶಿಪ್ಸ್ ಆಫರ್ಸು ಕೊಡ್ತಾರೆ ಕೆಲವು ಕಂಪ್ನಿ ಕಡೆಯಿಂದ. ಇದು ನಮ್ಮ ಸೀನಿಯರ್ಸು ಕೆಲವರಿಗೆ ನಡೆದೈತೆ. ಅವರು ಹ್ಯಾಕಥಾನ್ಸಲ್ಲಿ ಕರೆಕ್ಟಾಗಿ, ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಡೈರೆಕ್ಟಾಗಿ ಅವ್ರಿಗೂ ಪ್ಲೇಸ್ಮೆಂಟು ಇಲ್ಲ ಇಂಟರ್ನ್ಶಿಪ್ಸ್ ಆ ಥರ ಕೊಟ್ಟಿರೋದು ಇದ್ದಾವೆ. ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ಫನ್ನು ಎಕ್ಸ್ಪೀರಿಯೆನ್ಸು ಮತ್ತು ಫ್ರೀ ಸ್ವ್ಯಾಕ್ಸು, ಸ್ಲೀಪ್ಲೆಸ್ ನೈಟ್ಸ್, ಅಂದರೆ ಸ್ವ್ಯಾಕ್ಸ್ ಎಲ್ಲ ಕೊಡ್ತಾರೆ. ಮತ್ತು ನೈಟೆಲ್ಲ ನಿದ್ದೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ, ಎಕ್ಸ್ಪೀರಿಯೆನ್ಸು ಮಸ್ತ್ ಇರುತ್ತೆ. ನಾನು ಅಟೆಂಡ್ ಮಾಡೀನಿ, ಅದಕ್ಕೆ ಹೇಳತ್ತೀನಿ. ಮಸ್ತ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಸ್ತ್ ಇರುತ್ತೆ. ಹ್ಯಾಕಥಾನ್ಸಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ, ನಾನು ಫಸ್ಟ್ ಹ್ಯಾಕಥಾನ್ನು 4th ಸೆಮ್ಮಲ್ಲಿ SJCIT, ಅಂದರೆ ಚಿಕ್ಕಬಳ್ಳಾಪುರದಲ್ಲಿ SJC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದಿದೆ, ಅಲ್ಲಿ ಅಟೆಂಡ್ ಆಗಿದ್ದೆ ನಮ್ಮ ಫ್ರೆಂಡ್ ಒಬ್ಬನ ಜೊತೆ. ನನಗೆ ತುಂಬ ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ರು, ಅಂದರೆ ತುಂಬ ಸಿಂಪಲ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜಸ್ಟ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ಗೆ ಒಂದು ವೆಬ್ಸೈಟ್ ಮಾಡೋಕ್ಕೆ ಹೇಳಿದರು. ಆಗ ನಾವು ಸಾಲ್ವ್ ಮಾಡಿದ್ವಿ, ಕಡಿಮೆ ಟೈಮಲ್ಲೇ ಸಾಲ್ವ್ ಮಾಡಿದ್ವಿ, ವಿತಿನ್ ಟೈಮಲ್ಲೇ ಸಾಲ್ವ್ ಮಾಡಿದ್ವಿ. ಬಟ್ ಆಗ ಸಾಲ್ವ್ ಮಾಡಿದ್ದಕ್ಕಿಂತ ಈಗ ಕೊಟ್ಟರೆ ನಾನು ಅದಾದಮೇಲೆ ನಾನು ತುಂಬ ಹ್ಯಾಕಥಾನ್ಸ್ ಅಟೆಂಡ್ ಆಗೀನಿ. ಈಗ ನಾನು ಕೊಟ್ಟರೆ, ಅದೇ ಪ್ರಾಬ್ಲಮ್ ಕೊಟ್ಟರೆ ಈಗ ಹೆಂಗೆ ಸಾಲ್ವ್ ಮಾಡ್ತೀನಿ ಅನ್ನೋದು ತುಂಬ ಡಿಫ್ರೆಂಟ್ ಇರುತ್ತೆ. ಅಂದರೆ ಹ್ಯೂಜ್ ಡಿಫ್ರೆನ್ಸ್ ಇರುತ್ತೆ. ಅದು ಆಗ ನಾನು ಸಾಲ್ವ್ ಮಾಡಿ ವಿನ್ ಆಗಿಲ್ಲ, ಅದು ಸೆಕೆಂಡ್ರಿ. ಬಟ್ ಆಗ ಸಾಲ್ವ್ ಮಾಡಿರೋ ಕೆಪಬಿಲಿಟೀಸ್, ನನಗೆ ಈಗಿರೋ ಕೆಪಬಿಲಿಟೀಸ್ ಹ್ಯಾಕಥಾನ್ಸ್ ಅಟೆಂಡ್ ಆಗಿ ತುಂಬ ಕಲ್ತೀನಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು. ನೀವು ಅಟೆಂಡ್ ಆಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋ ನೋಡ್ತಾರೆ ನೀವೇನಾದರೂ ಆಲ್ರೆಡಿ ಹ್ಯಾಕಥಾನ್ಸಲ್ಲಿ ಅಟೆಂಡ್ ಆಗಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೆಳಗಡೆ ಶೇರ್ ಮಾಡಿ. ನೀವು ಯಾರು ಅಟೆಂಡ್ ಆಗಿಲ್ಲ ಅಂದರೆ ಇನ್ನು ಅಟೆಂಡ್ ಆಗ್ತೀವಿ ಅಂತ ನೀವು ಹ್ಯಾಕಥಾನ್ 2025 ಅಂತ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೇ 5 ಸಿಗೋಣ.